ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದಾರಂತ. ಇದ್ರೆ ನೆಮ್ಮದಿ ಆಗಿರ್ಬೇಕು ಚಿನ್ನ, ನಾವು ನಮ್ಮನ್ನಂತ ಹೇಳ್ಬೇಕು ಚಿನ್ನ. ಅದು ಸ್ಟಾರ್ಟಿಂಗ್ ಒಂದ್ ಇಟ್ಕೊಂಡ್ರೆ ಸಾಕ್ ಚಿನ್ನ, ಎಲ್ಲ ಎದುರ್ಕೊಬಿಡ್ತಾರೆ ಸಾಕ್ ಚಿನ್ನ. ಇನ್ನೊಂದ್ ದೊಡ್ಡ ಹಾಕ್ಸಿರಿ ಅವ್ನು ತಿಕ್ಕಕ್ ಹಾಕ್ಸಿರಿ, ಹಿಂಗ್ ಗುದ್ರಿ ತಿಕ್ಕಕ್ ಹಾಕೊಂಡ್ ಗುದ್ರಿ ಹಿಂಗೆ ನೀನ್ ತಿಕ್ಕ ಮುಚ್ಚು. ಎಷ್ಟು ಪಿಚ್ ಇರುತ್ತೆ ಗೊತ್ತಾ ನಿಂಗ್ ಒಂದ್ ಗ್ರೌಂಡ್ ಅಲ್ಲಿ? ಮಣ್ಣಾಕ್ಸಿದೆ ನಾವು. ಕೃಷ್ಣನ್ ರೊನಾಲ್ಡೋ ಅಂತ ಅವ್ರ ಹೆಸರು. ಸಾತ್ವಿಕ್ ಮಧ್ಯ ಕುತ್ಕೋ, ಆಟೋ ಡ್ರೈವರ್ ತರ ಸೈಡ್ ಹೋಗಿದ ನಿಂಗೆ. ತೀಕ್ಷಣ ಆರಾಮಾಗಿ ಒಂದ್ 3 ಕ್ಯಾಚ್ ಬಿಡ್ತಾನೆ. ನಮ್ ದಯಾಳು ಬಿಡ್ತಾನೆ. ನಮ್ ದಯಾಳ್ಗೆ ಏನ್ ಕಡಿಮೆ? ರೇಣುಕಾ ಸ್ವಾಮಿ ಅನ್ಕೋನ ಅಷ್ಟೇ. ಈ ವಿಡಿಯೋ ಯಾವಾಗ ಬಿಡ್ತೀನಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಮ್ಯಾಚ್ ಆದ್ಮೇಲೆ ಕೂಡ ಬಿಡ್ಬೋದು. ಮೀಡಿಯಾಗೂ ನಮ್ಗೂ ಆಕ್ಚುಲಿ ಆಗ್ ಬರಲ್ಲ ಚಿನ್ನ. ಏನ್ರಿ ಮೀಡಿಯಾ, ನೀನ್ ತಿಕ್ಕ ಮುಚ್ಕೊಂಡ್ ಸ್ಟಾರ್ಟ್ ಮಾಡಪ್ಪ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಿಚ್ ಕ್ಯಾಚ್ ಸಂಸಾರ. ಇವತ್ ನೋಡ್ಬೋದು ಪ್ಯಾನಲ್ ದೊಡ್ಡದಾಗಿದೆ. ನಮ್ ಜೊತೆ ಇದ್ದಾರೆ ಗೌರವ್ DR, ಚರಣ್ ಶಾಸ್ತ್ರಿ, ಶಮನ್ ಶೆಟ್ಟಿ, ಹಾಗೂ ನಾವು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ವಿ ನಮ್ಮ ಒಬ್ಬ ಲಕ್ಕಿ ಸಬ್ಸ್ಕ್ರೈಬರ್ ಯಾರು ಕಮೆಂಟ್ ಮಾಡ್ತಾರ ನಾವು ಅವ್ರ ಕರ್ಕೊಂಡ್ ಬರ್ತೀವಂತ. ಬಂದಿದ್ದಾರೆ ನಮ್ ಜೊತೆ ರಜತ್ ಬಾಲಾಜಿ ಅವರು. ಗೊತ್ತಲ್ಲ ನೆಕ್ಸ್ಟ್ ಮ್ಯಾಚ್ ಯಾರ ಜೊತೆ ಇದೆ ಅಂತ, ನಮ್ದು RR ವರ್ಸಸ್ RCB. RR ಮೇಲೆ ಸ್ವಲ್ಪ ಏನೋ ಡೌಟ್ಸ್ ಇದೆ. ಗೂಗಲ್ ಅಲ್ಲಿ ಅಲ್ಲಿ ತುಂಬಾ ಆರ್ಟಿಕಲ್ ಇದೆ. ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದಾರಂತ ಆಫ್ಟರ್ ದೋಸ್ 3 ರನ್ಔಟ್ಸ್. ಮತ್ತೆ ಅವರು ಲಾಸ್ಟ್ ಮ್ಯಾಚ್ ಹೀನಾಯವಾಗಿ ಸೋತಿದ್ದಾರೆ 2-ರಿಂದ ಮತ್ತೆ. ಸೊ LSG ಮೇಲೆ ಅಲ್ವಾ, ಸೊ ಅದೆಲ್ಲ ನೋಡಿದ್ಮೇಲೆ ಮತ್ತೆ ಫಿಕ್ಸಿಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಾವು ಮಾತಾಡ್ಬೇಡ ಎಲ್ಲರೂ ಒಂದೊಂದು ಲೈನು. ಶೆಟ್ರ್ ಹೇಳ್ಬೇಕು. ಒಂಚೂರು ಅಷ್ಟು ಪ್ರತಿಭಟನೆ ಮಾಡಿದೀನಿ ಅವ್ರ ವಿರುದ್ಧ ನಮ್ಮ ದೇವದತ್ ಇದ್ದಾಗ, ನಮ್ಮ ಹುಡುಗ ಇದ್ದಾಗ. ಇವಾಗ ಮತ್ತೆ ನಾಚಿಕೆ 3 ಬಿಟ್ಟಿದಾರಲ್ಲ ಅವ್ರು. ನಾಚಿಕೆ ಇಲ್ಲ ಅವ್ರಿಗೆ. ಇನ್ನು ಮುಂದೆ ಅವ್ರು ಕರೀಲಿ, ನನ್ಗೊಂದು ಫೋನ್ ಮಾಡ್ಲಿ. ಅವನು ತಿಮ್ಮ ಇದಾನಲ್ಲ, ಅವನ ಕೈಲೇ ಕಟ್ ಮಾಡಿಸ್ತೀನಿ ನಾನು. ಅವ್ನು ಯಾವನವನು RR ನಂತೆ RRR ಅಂತ ಅವನು. ಗೌರವ್ DR ಅವ್ರು ಹೇಳ್ಬೇಕು. ಐ ಥಿಂಕ್ ಇಟ್ಸ್ ಆಲ್ ಕೋಇನ್ಸಿಡೆನ್ಸ್. ಯಾಕಂದ್ರೆ RR ಪ್ರಿವಿಯಸ್ಲಿ ಆಲ್ಸೋ ಈ ತರ ಫಿಕ್ಸಿಂಗ್ ಮಾಡಿ ಏನೋ ಸಿಕ್ಕಾಕ್ಬಿಟ್ಟಿದ್ರು. ಅಂಡ್ ಐ ಥಿಂಕ್ ದೇ ಹ್ಯಾವ್ ಲರ್ನ್ ದರ್ ಲೆಸನ್. ಅಂಡ್ LSG ಮೇಲೆ 2 runs ಅಲ್ಲಿ ಸೋತು, ಆಮೇಲೆ DC ಮೇಲೆ ಕೂಡ ಐ ಥಿಂಕ್ ಬೈ ವೆರಿ ಲೆಸ್ ಮಾರ್ಜಿನ್ ಸೋತಿದ್ದಾರೆ. ಅಗೇನ್ 2 runs ಮೇ ಬಿ. ಸೊ ಇಟ್ಸ್ ಆಲ್ ಕೋಇನ್ಸಿಡೆನ್ಸ್ ಅಂಡ್ ಇಟ್ಸ್ ಜಸ್ಟ್ ದೇರ್ ಬ್ಯಾಡ್ ಲಕ್ ಮೇ ಬಿ. ಚರಣ್ ಶಾಸ್ತ್ರಿ ಅವ್ರು ಹೇಳ್ಬೇಕು ಇದ್ರ ಬಗ್ಗೆ. ಏನ್ ಹೇಳ್ತೀರಾ? ಅಂದ್ರೆ ಫಿಕ್ಸಿಂಗ್ ಮಾಡ್ತಿದಾರೆ ಅಂದ್ರೆ ಅಟ್ಲೀಸ್ಟ್ ಅದಾದ್ ನೆಟ್ಟಿಗೆ ಮಾಡ್ತಿಲ್ಲ. 2 ಸೋತಿದಾರೆ ಲಾಸ್ಟ್ 2 ಮ್ಯಾಚ್. ಬಟ್ ಜೋಕ್ಸ್ ಅಪಾರ್ಟ್, ಐ ಮೀನ್ ರಾಹುಲ್ ದ್ರಾವಿಡ್ ಆ ಕಡೆ ಇದಾರೆ, ಒಂದ್ ನಂಬಿಕೆ ಅವ್ರೇನ್ ಮಾಡ್ತಿಲ್ಲ ಅಂತ. ರಜತ್ ಬಾಲಾಜಿ ಅವ್ರು ಹೇಳ್ಬೇಕು ಇದ್ರ ಬಗ್ಗೆ. ಚಿನ್ನ ಅವ್ರ ಆಟ ಅವ್ರು ಆಡಿದಾರೆ ಚಿನ್ನ. ಫಿಕ್ಸಿಂಗ್ ಅದು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಚಿನ್ನ. ಮ್ಯಾಚ್ ನೋಡ್ಬೇಕಾರೆ ನಾವು ಗೆದ್ದಿದೀವಲ್ಲ ಚಿನ್ನ. ಮೈ ಬಿ ಸೋತಿದ್ರೇನೋ ಅನಿಸ್ತಿತ್ತೇನೋ, ಗೆದ್ದಿದ್ದಕ್ಕೇನೋ ಅನಿಸ್ತಲ್ಲ ಚಿನ್ನ. ಇಷ್ಟಕ್ಕೆ ಇಷ್ಟಪಡ್ತೀನಿ ಚಿನ್ನ. ಅಲ್ಲ, ಅದು ಆಕ್ಚುಲಿ ಮೀಡಿಯಾ ಬಂದ್ಬಿಟ್ಟು ಈ ತರ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದೆ. ಸೊ ಮೀಡಿಯಾಗೆ ಏನಾದ್ರು 2 ಮಾತು ಹೇಳ್ಬೇಕಂತ ಚಿನ್ನ. ಅದು ಮೀಡಿಯಾಗೂ ನಮ್ಗೂ ಆಕ್ಚುಲಿ ಆಗ್ ಬರಲ್ಲ ಚಿನ್ನ. ಅವ್ರ ಬಗ್ಗೆ ಮಾತಾಡದಷ್ಟು ಇನ್ನ ತುಂಬಾ ಬೆಳಿತಾ ಹೋಗುತ್ತೆ ಆ ಟಾಪಿಕ್. ಅದಕ್ಕೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಮೀಡಿಯಾ ಜಾಸ್ತಿ ತಲೆಗಡ್ಸ್ಕೊಳಕ್ ಹೋಗ್ಬೇಡಿ. ಅವ್ರೇನು ದೊಡ್ಡ ಪುಣಾಂಗಳಲ್ಲ. ನಮ್ಮ ಆಟ ನಾವೇನಿದೆ ನಾವು ಆಡೋಣ ಚಿನ್ನ. ಈ ಫಿಕ್ಸಿಂಗ್ ಇವೆಲ್ಲ ನಮಗ್ ಬೇಡ ಚಿನ್ನ. ಇಷ್ಟೇ ಚಿನ್ನ. ಅಲ್ಲ ಸರ್, ಜೈಲ್ಗೆ ಹೋಗಿ ಬಂದ್ಮೇಲೆ ತುಂಬಾ ಬದಲಾವಣೆಗಳಾಗಿದೆ. ಒಳ್ಳೇದಾಗ್ಲಿ. ನಿಮ್ ಬಾಯಲ್ಲಿ ಏನು ಬೇರೆ ಮಾತು ಬರ್ತಾ ಇಲ್ಲ. ನಾವು ಕಾಯ್ತಾ ಇದೀವಿ ಆ ಮಾತು ಬರ್ಲಿ ಅಂತ. ಬರ್ತಾ ಇಲ್ಲ. ಒಳ್ಳೆ ಮಾತಾಡಿ ಅವ್ರೆ. ಯಾರವರು? ಮುಂಚೆ ಎಲ್ಲ ಏನ್ರಿ ಮೀಡಿಯಾ, ನನ್ಗೆ ಯಾಕೋ ಪ್ರತಿ ಸಲ RCB ಟೀಮ್ ಯಾವ್ದಾದ್ರು ಬೇರೆ ಟೀಮ್ ಮೇಲೆ ಹೋಮಲ್ ಆಡುವಾಗ ಗೊತ್ತಾಗ್ತಾ ಇತ್ತು RCB ಗೆಲ್ಲಲ್ಲ ಅಂತ. ಬಟ್ ಈ ಸಲ ಯಾಕೋ RCB ನೇ ಗೆಲ್ಲತ್ತ ಅಂತ ಅನ್ಸ್ತಾ ಇದೆ. RR ಫಾರ್ಮ್ ನೋಡ್ತಾ ಇದ್ರೆ. ಶಾಸ್ತ್ರಿ ಅವ್ರು ಹೇಳ್ಬೇಕು ಇದ್ರ ಬಗ್ಗೆ. Last time, I mean, we have been seeing through the tournament that RR their team fixture is not right. They were highly dependent on their opening pair, and ivaga they have lost Sanju Samson also. Yes. So that has put a big hole in their side. Okay, Vaibhav Suryavanshi, he put few big shots last game, but enidreno he hit only 20-30 runs, and he's still a young guy. I feel we are going to register our first win in Chinnaswamy easily. ನನ್ಗೆ ಫಸ್ಟ್ ನಾವು ಟಾಸ್ ವಿನ್ ರಿಜಿಸ್ಟರ್ ಮಾಡ್ಬೇಕಂತ ಅನ್ಸುತ್ತೆ. ನನಗೆ ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಗೆಲ್ತೀವಿ ಅಂತ ಅನ್ಸ್ತಿದೆ. ಓ ಗ್ರೇಟ್. ಗೌರವ್ ಸೇಮ್ ಫೀಲಿಂಗ್. ಐ ಥಿಂಕ್ ಅವನು 14-year-old ಬಂದ್ ಆಡಿದಾಗ ಐ ಥಿಂಕ್ ಭುವನೇಶ್ವರ್ ಕುಮಾರ್ ಸ್ವಲ್ಪ ಸ್ಲೋ ಬಾಲ್ ಹಾಕ್ಬೋದು. ಸೊ ನೋಡ್ಕೊಂಡ್ ಪಾಪ ಇನ್ನ ಹಾರ್ಡ್ಲಿ 2 ಬಾಲ್ ಹೋಗ್ತಾನ ಮಗ. ನನ್ಗೆ ಏನಂದ್ರೆ ಚಿಕ್ಕ ವಯಸ್ಸಲ್ಲೇ ಮಣ್ಣಾಗ್ಬಿಟ್ರೆ ಅದೊಂದ್ ಭಯ ಮಗ. ಅವ್ನ್ ಪೇಸ್ಗೆ ಇಲ್ಲೆಲ್ಲ ಅವ್ನ್ ಏನು ಹಾಕೊಳಲ್ಲ ಇಲ್ಲಿ ಹಿಂದೆ. ಆಮೇಲೆ ಸುಮ್ನೆ ಚಿಕ್ಕ ವಯಸ್ಸಲ್ಲೇ ಅಂಡರ್-19 ಆಡಿಲ್ಲ, ಅಂಡರ್-16 ಆಡಿಲ್ಲ. ಸುಮ್ನೆ ಯಾಕೆ ಅಂತ. ಆಡಿದಾನೆ ಏನು ಅಂಡರ್-19 ಅಂಡರ್-16 ಎರಡು ಆಡಿದಾನೆ. ಅಂಡರ್-19 ಕಪ್ ಹೊಡಿಬೇಕು ಮಗ. ಆಡದಲ್ಲ ಲೆಕ್ಕ, ಕಪ್ ಹೊಡಿ ಅಲ್ಲ. ಆಮೇಲೆ CSK ಫ್ಯಾನ್ಸ್ ಬಂದ್ಬಿಟ್ಟು ಪಾಪ ಅವ್ನ್ ಬೆಳೀತಾ ಇರೋ ಹುಡುಗನ ಮುಗಿಸ್ಬಿಟ್ರಿ ಅನ್ಬಿಡ್ತಾರೆ. ಅದಕ್ಕೆ ಸೊ ಐ ಥಿಂಕ್ he should just
Andre, okay, they gave him a chance and he has proved. He started off his innings with a 6. First ball 6, 14-year-old, greatest achievement. Okay, there are some rumors saying that on 14-year-old Allah, he's a 17 or 18-year-old anta. There are some rumors. Even though he's a 17 or 18-year-old, first ball 6 is not a joke. ಶಮಂತ್ ಅವ್ರು ಹೇಳ್ಬೇಕು, ಚಿಕ್ಕ ಹುಡುಗರು IPL ಆಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ತರ 12 ವರ್ಷ 11 ವರ್ಷ ಹುಡುಗರ್ನೆಲ್ಲ ಕರ್ಕೊಂಡ್ಬಂದ್ ಆಡಿಸ್ತಾ ಇದಾರೆ. ಈ ತರ ನಮ್ಗೆ ಒಳ್ಳೆ ಚಿಕ್ಕ ಮಕ್ಳ ಬಗ್ಗೆ ಮಾತಾಡಕ್ ಹೇಳಿದ್ರೆ ನಾವೇನ್ ಸರ್ ಹೇಳೋದು? ದೊಡ್ಡವರೇ ಲಫಂಗಗಳ ತರ ಆಡ್ತಾ ಇದಾರೆ ಇಲ್ಲಿ ಗ್ರೌಂಡ್ ಅಲ್ಲಿ. ನಮ್ ಮನೆಯಲ್ಲಿ ಕೋತಿಗಳ ತರ ಆಡ್ತಾ ಇದಾರೆ. ಚಿಕ್ಕ ಹುಡುಗನ್ ನೋಡಿ ಕಲಿಬೇಕಂತ ನನ್ಗೇನೋ ಅನ್ಸ್ತಾ ಇದೆ. ಇವರು ಚಳುವಳಿಗಳಿಗೆ ಆ ಚಿಕ್ಕ ಹುಡುಗರೆ ಎಷ್ಟೋ ಬಂದ್ ಸಪೋರ್ಟ್ ಮಾಡ್ತಾರೆ ಇವ್ರುಗಳಿಗಿಂತ. ಈ ಕೋತಿಗಳು ನನ್ಗೇನೋ ಬೇಡ ಅನ್ಸುತ್ತೆ. ಆ ಹುಡುಗನ್ ಸರ್, ಕೋತಿಗಳೆಲ್ಲ ಕಲ್ಲು ವೀರ್ಗಲ್ಲು. ನಮ್ ಪಡಿಕಲ್ಲು ಸ್ವಲ್ಪ ಗಟ್ಟಿ ಕಲ್ಲು. ಅವರು ಈ ವೀರ್ಗಳೆಲ್ಲ ಅವರು ಸಮಾಧಿ ಮಾಡ್ಬೇಕಷ್ಟೇ. ಮಳೆ ಇದೆಯಾ? ನೋಡಿದ್ರೆ ವೆದರ್ ನೋಡಿದ್ರೆ ನಾನ್ ನೋಡ್ದೆ, ಈ ವಾರ ನೋಡಿದೆ, ನೆಕ್ಸ್ಟ್ ವಾರನೂ ನೋಡಿದೆ. ದೇರ್ ಇಸ್ ನೋ ರೇನ್. ಯಾಕಂದ್ರೆ ನಾನು ಆಫೀಸ್ಗೆ ಐ ಟ್ರಾವೆಲ್ ಬೈ ಬೈಕ್, ರೈಟ್? ಓಕೆ, ಬನ್ನಿ ಇವಾಗ ಬರೋಣ ನಮ್ಮ ಬ್ಯಾಟಿಂಗ್ ಬಾಲಿಂಗ್ ಲೈನಪ್ ಕಂಪೇರ್ ಮಾಡಿದ್ರೆ. ಏನ್ ನನ್ಗೆ RR ಬ್ಯಾಟಿಂಗು ಇಲ್ಲ, ಬಾಲಿಂಗು ಇಲ್ಲ, ಸ್ಪಿನ್ ಅಟ್ಯಾಕೇ ಇಲ್ಲ. ಒಣಿಂದು ತೀಕ್ಷಣ ಆರಾಮಾಗಿ ಒಂದ್ 3 ಕ್ಯಾಚ್ ಬಿಡ್ತಾನೆ. ನಮ್ ದಯಾಳು ಬಿಡ್ತಾನೆ. ನಮ್ ದಯಾಳ್ಗೆ ಏನ್ ಕಡಿಮೆ? ನಮ್ ದಯಾಳ್ ಅವ್ರ ಬಗ್ಗೆ ನಮ್ ಶಮಂತ್ ಅವ್ರು ಹೇಳ್ಬೇಕು. ದಯಾಳ್ ಅವ್ರು ಕ್ಯಾಚ್ ಬಿಡ್ತಾ ಇರೋದ್ ಬಗ್ಗೆ ಕೂರ್ಸ್ಬೇಕು. ಅವ್ನು ಸುಮ್ನೆ ಬೌಲಿಂಗ್ ಮಾಡಿ ಕುತ್ಕೊಳಕ್ ಹೇಳಿ ಅವ್ನ್ಗೆ, ಇಲ್ಲ ಚಳುವಳಿ ಬಂದ್ ಕೂರಿಸ್ತೀನಿ ನಾನು. ಓಕೆ, ಬನ್ನಿ ಇವಾಗ ಬರೋಣ ನಮ್ಮ RR ಬಾಲಿಂಗ್ ಲೈನಪ್ ಫಸ್ಟ್ ಮುಗಿಸ್ಬಿಡೋಣ. ಏನೋ ಥ್ರೆಟ್ ಇದೆ ಅಂತ ಅನ್ಸತ್ತಾ RCB? ಸಾತ್ವಿಕ್ ಮಧ್ಯ ಕುತ್ಕೋ, ಆಟೋ ಡ್ರೈವರ್ ತರ ಸೈಡ್ ಹೋಗಿದ ನಿಂಗೆ. ಮಧ್ಯ ಕುತ್ಕೊಳ್ಳೋ. ಎಂಟೈರ್ ಬೌಲಿಂಗ್ ಲೈನ್ ಅಪ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಮೆಸ್ಸಿ. ಕನ್ಸಿಸ್ಟೆಂಟ್ ಲೈನ್ಸ್ ಇಲ್ಲ, ವೇರಿಯೇಷನ್ಸ್ ಇಲ್ಲ. ಜೋಫ್ರಾ ಆರ್ಚರ್ ಸುಮ್ನೆ ಬಂದ್ ಬಿಸಾಕ್ತಿದ್ದಾನೆ ಬಾಲ್ನ. ಅವ್ರು ಏನೋ ಒಂದ್ ಪ್ರಾಪರ್ ಪ್ಲಾನಿಂಗ್ ಇಟ್ಕೊಂಡು ಬರ್ತಾ ಇಲ್ಲ ಅಂತ ಅನ್ಸತ್ ನಂಗೆ ಫೀಲ್ಡ್ ಬರ್ಬೇಕಾದ್ರೆ. ಇವನ್ ಅವ್ರ ಬ್ಯಾಟಿಂಗ್ ಲೈನಪ್ ಇವಾಗ ನೋಡು, ವೆನ್ ಯು ಹ್ಯಾವ್ ಪ್ಲಾನ್ ಇದೆ, ಬಟ್ ಎಕ್ಸಿಕ್ಯೂಷನ್ ಇಸ್ ದ ಮೇನ್ ಥಿಂಗ್. ಎವ್ರಿಥಿಂಗ್ ಒಂದೊಂದು ಬಾಲ್ಗೂ ರಾಹುಲ್ ದ್ರಾವಿಡ್ ಬರ್ಕೊಂತ ಇದ್ದಾನೆ. ಲಿಟ್ರಲಿ ಹೆಂಗ್ ಔಟ್ ಆಗ್ತಾರೆ ಎಲ್ಲ ಬರ್ಕೊಂತ ಇದ್ದಾನೆ. ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಷ್ಟೇ. ವಾಟ್ ಇಸ್ ಹಿ ಡೂಯಿಂಗ್ ವಿತ್ ಇಟ್? ದ ಸೇಮ್ ಥಿಂಗ್ ಹ್ಯಾಪೆಂಡ್ ವಿತ್ DC ಮ್ಯಾಚ್. ದ ಸೇಮ್ ಥಿಂಗ್ ಹ್ಯಾಪೆಂಡ್ ವಿತ್ LSG. ನಥಿಂಗ್ ಚೇಂಜ್ಡ್. ಲಾಸ್ಟ್ ಓವರ್ ಸೇಮ್ 6 balls 9 runs, 6 balls 10 runs. ಅಲ್ಲ, ವೆನ್ ಯು ಹ್ಯಾವ್ ಪ್ಲೇಯರ್ಸ್ ಬ್ಯಾಟಿಂಗ್ ದೇರ್, ಔಟ್ ಫಿನಿಶ್ ಮಾಡ್ಬೇಕು ಗೇಮ್. ಪರಾಗ್ ಆಗಿರ್ಲಿ, ಜೈಸ್ವಾಲ್ ಆಗಿರ್ಲಿ, ಅವನು ಜುರೇಲ್ ಆಗಿರ್ಲಿ. ಜುರೇಲ್ಗೆ ಎಷ್ಟು ಕೊಟ್ಟಿರೋದು? 14.5 ಸಮಥಿಂಗ್, 14 ಪ್ಲಸ್ ಓನ್ಲಿ. ಏನಕ್ಕೆ ಅಷ್ಟು ಗುರು? ಒಂದ್ ಮ್ಯಾಚ್ ಫಿನಿಶ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ? ಅಲ್ಲ, ಸಂಘಕಾರ ಏನಕ್ಕೆ ಕೋಚ್ ಆಗಿಲ್ಲ? ಏನಕ್ಕೆ ತೆಗೆದ್ರು? ಲಾಸ್ಟ್ ಇಯರ್ ಅವ್ನು ಇದ್ದಾಗ ಚೆನ್ನಾಗಿತ್ತು ಗುರು ಟೀಮ್. ಇವ್ರುಗಳು ಇಷ್ಟು ಮೋಸ ಮಾಡಿದ್ರೆ ಯಾರು ಇರ್ತಾರೆ? ಇಷ್ಟು ಮೋಸ ಮಾಡಿದ್ರೆ ಯಾರು ಇರ್ತಾರೆ? ಇವಾಗ ರಾಹುಲ್ ದ್ರಾವಿಡ್ ಇದಾನೆ, ಅವ್ನ್ ಮೋಸ ಮಾಡ್ತಾ ಇದಾನ? ಅವ್ರೊಬ್ರೆ ಹೋರಾಡ್ತಾ ಇರೋದು ಅನ್ಸುತ್ತೆ ಅಲ್ಲಿ. ಚಳುವಳಿ ಮಾಡ್ತಾ ಇರೋರು ಅವ್ರೊಬ್ರೆ. ನಮ್ಮ ಒಂದ್ ಕಾಲಲ್ಲಿ ಕುತ್ಕೊಂಡ್ ಮಾಡ್ತಾ ಇದಾರೆ ಅಲ್ಲಿ. ಕುತ್ಕೊಂಡ್ ಹಿಂಗ್ ಹೇಳಿದ್ರೆ ಅವ್ರು ಕೇಳ್ತಾರ? ಕುತ್ಕೊಂಡು ಮಾಡ್ಬೇಡಪ್ಪ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಹೇಳ್ತಾರ? ಹೇಳ್ರಿ ಡಿ ಬಾಸ್, ಹೇಳ್ರಿ ನೀವೊಂದು. ಅವ್ರ ಹೆಂಗೆ ಇಲ್ಲ ಚಿನ್ನ, ಒಳ್ಳೆ ಮಾತಲ್ಲ ಯಾರು ಕೇಳ್ತಾರೆ ಚಿನ್ನ? ನಮ್ಮನ್ ಬೈಬೇಕು ಚಿನ್ನ. ಅವ್ರ ಅಮ್ಮನ ನೆಮ್ಮದಿಯಾಗಿರ್ಬೇಕು, ಚೆನ್ನಾಗಿ ಬೈಬೇಕು, ಅವಾಗ್ಲೇ ಮಾತು ಕೇಳೋ ಚಿನ್ನ. ಒಳ್ಳೆ ಮಾತು ಯಾರು ಬಗ್ಗೋದಿಲ್ಲ. ಈಗ ಏನ್ ಮಾತು ಹೇಳಿ ಬೈಬೇಕಂತ ತೋರ್ಸಿ ಅವ್ರಿಗೆ ಹೇಳ್ಕೊಡ್ಬೇಕು. ಗೊತ್ತಿಲ್ಲ ಚಿನ್ನ. ಅದೇ ಅಕ್ಕನ ಅನ್ಕೊಂಡು ಸ್ವಲ್ಪ ರೇಗಿಸ್ಕೊಂಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಚಿನ್ನ. ಅವ್ನ ಅಮ್ಮನ ಅಂತ ಹೇಳ್ಬೇಕು ಚಿನ್ನ. ಅದು ಸ್ಟಾರ್ಟಿಂಗ್ ಒಂದ್ ಇಟ್ಕೊಂಡ್ರೆ ಸಾಕ್ ಚಿನ್ನ, ಎಲ್ಲ ಎದುರ್ಕೊಬಿಡ್ತಾನೆ. ಸಾಕ್ ಚಿನ್ನ ಅಷ್ಟು. Yeah, I am also with you. ನನಗೂ I feel Salt is going to go big this match. Finally you are with me. Finally. Andre, but one thing is, hope he has understood the pitch after playing the first 3 games. It is on the slower side, so ಅದನ್ನ adjust ಮಾಡ್ಕೊಂಡು if he just plays the ball on slightly later timing, then I feel, because even Gujarat match ಅಲ್ಲಿ, even though he was struggling, his intent was good. I saw a recent interview of the pitch curate ಮಾಡ್ತಾರಲ್ಲ ಅವ್ರದ್ದು. they are trying to change the soil of the pitch. ಅಲ್ಲಿ ಅದು ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಆಲ್ರೆಡಿ 3 ಮ್ಯಾಚಸ್ ಆಗಿದೆ. ಇವಾಗ ಪಿಚ್ ಚೇಂಜ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ? ಆರ್ changing the pitch might also be a disadvantage for us? The main reason why they're changing the pitch is to make it our home ground. You understand? Our ground will be our preference. But when you ಇವಾಗ ನೋಡು, 3 ಮ್ಯಾಚ್ ಓಕೆ ಆಗಿದೆ, ನಮ್ಗೆ ಗೊತ್ತಿವಾಗ ಈ ಪಿಚ್ ಹೇಗೆ ರೇಟ್ ಮಾಡಿದ್ರೆ. ಮತ್ತೆ ಇನ್ನೊಂದು ಹೊಸ ಪಿಚ್ ರೆಡಿ ಮಾಡಿ ಇನ್ನೊಂದು ಮ್ಯಾಚ್, ಅಟ್ಲೀಸ್ಟ್ 2 ಮ್ಯಾಚಸ್ ಬೇಕು ಆ ಪಿಚ್ ನ ಅರ್ಥ ಮಾಡ್ಕೊಳಕಲ್ವಾ? Yeah, that is what it is a risk. ಯಾಕಂದ್ರೆ ಇವಾಗ they can try to prepare the pitch in any way that they want, but ಹಂಗೆ ಬಿಹೇವ್ ಆಗತ್ತಂತ ಕ್ಯೂರೇಟರ್ಸ್ ಹೇಳಕ್ಕಾಗಲ್ಲ. So
if they're put into bat first again next month, that will be a big disadvantage because we won't know how it is going to play. But if you read it the wrong way and then you attack at the wrong time, we're again going to collapse. But one hope, my bigger hope is ivaga first all the 3 matches they have played only on one pitch. They have only played on the fourth pitch. ಇಲ್ಲ ಹೌದು. ಇಲ್ಲ ಹೌದು ಒಂದೇ ಇಲ್ಲ 2 ಮ್ಯಾಚಸ್ ಫಸ್ಟ್ 2 ಮ್ಯಾಚಸ್ ಒಂದ್ ಪಿಚ್ ಅಲ್ಲಿ ಆಡಿದ್ದು, ಥರ್ಡ್ ಮ್ಯಾಚ್ ಪಿಚ್ ನಂಬರ್ 6 ಅಲ್ಲಿ ಆಡಿದ್ದು. ಇಲ್ಲ Three ಎಲ್ಲ matches pitch ಒಂದೇ number pitch 4. ನಂಬರ್ 6 ಈ ಸೀಸನ್ ಒಂದೇ ಟೈಮ್ ಆಡಿದ್ದು ಪಿಚ್ ನಂಬರ್ 6 ಅಲ್ಲಿ. ಅವ್ನ್ ಕ್ಲಿಯರ್ ಆಗಿ ಹೇಳ್ದ ಕಮೆಂಟ್ರಿಯಲ್ಲಿ. ಎಲ್ಲ ಮ್ಯಾಚ್ pitch number 4 ಅಲ್ಲೇ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ತೋರ್ಸಿದ್ರು. ಲಾಸ್ಟ್ ಮ್ಯಾಚ್ ವಾಸ್ 6. ಲಾಸ್ಟ್ ಮ್ಯಾಚ್ ತೋರ್ಸಿದ್ರು all 3 matches have been played on the same pitch ಅಂತ. ಲಾಸ್ಟ್ ಮ್ಯಾಚ್ 6 ಅಲ್ಲಿ ಆಡಿದ್ರು. ದೇ ಕ್ಲಿಯರ್ಲಿ ಟೋಲ್ಡ್ ದಟ್ RCB ನೆವರ್ ವನ್ ಆನ್ ಪಿಚ್ ನಂಬರ್ 6. ಕ್ಲಿಯರ್ಲಿ ಟೋಲ್ಡ್. ಲೇ ನೀನ್ ನೀನ್ ತಿಕ್ಕಾ ಮುಚ್ಚು. ಎಷ್ಟು ಪಿಚ್ ಇರುತ್ತೆ ಗೊತ್ತಾ ನಿಂಗ್ ಒಂದ್ ಗ್ರೌಂಡ್ ಅಲ್ಲಿ? ಮಣ್ಣಾಕ್ಸಿದೆ ನಾವು, ನಮ್ ಲೋಡೆ ಬಂದಿದೆ, ನಮ್ ಲಾರಿನ ಅದೇ ಮಾಡಿ ತಿನ್ರಿ ಲೌಡೆ ತರಿಸ್ತಾ ಇದೀನಿ. ಇನ್ನೊಂದು ನಿನ್ ಬಾಯಲ್ಲಿ ತುಂಬಕ್ಕೆ ಲೋಡ್ ಎಕ್ಸ್ಟ್ರಾ ತರಿಸ್ತಾ ಇನ್ನೊಂದ್ ಲೋಡ್ ಹಾಕ್ಸಿರಿ, ಅವ್ನ್ ತಿಕ್ಕಕ್ ಹಾಕ್ಸಿರಿ, ಹಿಂಗ್ ಗುದ್ರಿ ತಿಕ್ಕಕ್ ಹಾಕೊಂಡ್ ಗುದ್ರಿ ಹಿಂಗೆ. ಹೇಳ Yes, anyways, maybe a different pitch may. ನಾಯಿ ಬುದ್ಧಿ ನೋಡಿ ಅದು. ನಾಯಿ ತಿಕ್ಕಾ ಮುಚ್ಚ ನೀನು, ನಾಯಿ ತರ ಆಡ್ತಾ ಇದೆ. ಓಕೆ ಬನ್ನಿ ಇವಾಗ ಪ್ರಿಡಿಕ್ಷನ್ ಟೈಮ್. RCB ಟೇಬಲ್ ಅಲ್ಲಿ ಎಲ್ಲಿ ಫಿನಿಶ್ ಮಾಡುತ್ತೆ? I think it'll either be 3 or 2. If we win Delhi 2, if we lose Delhi 3. ಚಿನ್ನ ಒಂದ್ ಹೇಳಕ್ ಇಷ್ಟಪಡ್ತೀನಿ ಚಿನ್ನ. ಆಕ್ಚುಲಿ ಇಲ್ಲಿ ಮೊನ್ನೆ ಹೋಗ್ತಿದ್ದಾಗ ಒಬ್ರು ಸಿಕ್ಕಿದ್ರು ಚಿನ್ನ, ನಮ್ ಇವರು ಕೃಷ್ಣನ್ ಅವ್ರು, ರೊನಾಲ್ಡೋ ಅಂತ ಅವ್ರ ಹೆಸರು. ತುಂಬಾ ಚೆನ್ನಾಗಿ ಹೇಳಿದ್ರು ಚಿನ್ನ ಅವರು. ಆಕ್ಚುಲಿ ಈ ಟೈಮ್ RCB ಗೆ ತುಂಬಾ ಒಳ್ಳೆ ಟೈಮ್ ನಡೀತಾ ಇದೆಯಂತೆ. ಅದು ಒಂದ್ ಹೇಳಿದ್ರೆ ಏನಂದ್ರೆ ನಮ್ ಚಿನ್ನಸ್ವಾಮಿಲ್ ಬಂದು ಅವರು ಇಟ್ ಕ್ಯಾನ್ ಐದರ್ ಬಿ 2 ಬ್ಯಾಡ್ ಚಿನ್ನ ಅವರ ಇಟ್ ಕ್ಯಾನ್ ಬಿ 2 ಗುಡ್ ಚಿನ್ನ. ಅದೇ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಟಾಪ್ 2 ಫಿನಿಶ್ ಮಾಡ್ತಾರೆ ಚಿನ್ನ ನನ್ನ ಪ್ರಕಾರ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಪ್ರಿಡಿಕ್ಷನ್ ಟೈಮ್ ಬರೋಣ. ಯಾರು ಗೆಲ್ತಾರೆ? RCB ವರ್ಸಸ್ RR. ಗೌರವ್ ಡಿಆರ್, ನಿಮ್ಗೆ ಗೊತ್ತು ಏನೋ ಸ್ಟ್ರೀಕ್ ಒಂದು ಸೋತಿದ್ದೀರಾ ನೀವು, ಮತ್ತೆ ಲಾಸ್ಟ್ ಮ್ಯಾಚ್ ಇಂದ ಮತ್ತೆ ಕಮ್ ಬ್ಯಾಕ್ ಮಾಡಿದೀರಾ. ಹೇಳಿ ಈ ಮ್ಯಾಚ್. 8 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಪ್ರಿಡಿಕ್ಷನ್ ತಪ್ಪಾಗಿದೆ, ಬಟ್ ಇಟ್ಸ್ ಓಕೆ. ಬಟ್ ಈ ಸಲ ಇಟ್ ಈಸ್ ಈಸಿ ವಿನ್ ಫಾರ್ RCB. ಒಂದು ಮಾರ್ಜಿನ್ ಅಲ್ಲಿ ನೆಟ್ ರನ್ ರೇಟ್ ಅಲ್ಲಿ ಗೆಲ್ತಾರೆ, ನೋಡ್ಕೊಳ್ಳಿ. ರಜತ್ ಚಿನ್ನ RCB ಚಿನ್ನ. ಹೇಳಿ ಶರಣ್. ಏನ್ ಮಗ ರೆಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಹೇಳೋ ಶಮಂತ್. ನನ್ನ ಪ್ರಕಾರ RR ಗೆಲ್ತಾರೆ. ಅವ್ನ್ ತೆಗಿರೋ. ಸೊ ಇದೇ ಖುಷಿಲಿ ನಮ್ಮ RR ವರ್ಸಸ್ RCB ಮ್ಯಾಚ್ ಪ್ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಗೊತ್ತಲ್ಲ, ಮ್ಯಾಚ್ ಆದ್ಮೇಲೆ ನಾವು ಅನಾಲಿಸಿಸ್ ಜೊತೆ ಬರ್ತೀವಿ. ಎಲ್ಲರೂ ಕಾಯ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕಂತ ಗೊತ್ತಲ್ವಾ? ಈ ತರ ವಿಡಿಯೋನ ನಾವು ಮಾಡ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ. ನಮಸ್ಕಾರ. ಬಾಯ್.